ಭೈರತಿ ರಣಗಲ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ಎಲ್ಲೆಡೆ ಭರ್ಜರಿ ಪ್ರದರ್ಶನವನ್ನು ಕಾಣ್ತಿರುವಂಥದ್ದು. ಇವತ್ತು ಅಭಿಮಾನಿಗಳು ಭೈರತಿ ರಣಗಲ್ ಪಾತ್ರದಲ್ಲಿ ಅಂದರೆ ಆ ಲುಕ್ನಲ್ಲೇ ಬಂದು ಸಿನಿಮಾ ನೋಡಿದ್ರೆ ಅದರಲ್ಲಿ ಭಾಳ ಮುಖ್ಯವಾಗಿ ದೊಡ್ಡ ಮನೆಗೆ ತುಂಬ ಹತ್ತಿರದಲ್ಲಿರುವಂಥವ್ರು. ಯಾಕೆಂದರೆ ನವಯುಗ ಹೋಟೆಲ್ ಅಂತಲೇ ಭಾಳ ಪ್ರೀತಿ. ಸೊ ಅಲ್ಲಿಂದ ಬಂದಂಥ ಮ್ಯಾನೇಜರ್ ಮಾರುತಿಯವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಭೈರತಿ ರಣಗಲ್ ಟೈಟಲ್ ಅಥವಾ ಹೆಸರು ಕೇಳ್ತಿದ್ರೆ ಒಂದು ವೈಬ್ರೇಷನು. ಸೊ ಎಷ್ಟು ಫೀಲ್ ಕೊಡ್ತು ನಿಮಗೆ ಅಂತ? ಯಾಕಂದರೆ ಭಕ್ತಿ ನೋಡಿದಂಥ ಸಂದರ್ಭದಲ್ಲಿ ಈ ಪಾತ್ರ ಭಾಳ ಕಾಡಿತ್ತು. ಈಗ ಥಿಯೇಟ್ರಲ್ಲಿ ಕೂತು ಸಿನಿಮಾ ನೋಡಿದ್ರಿ, ಹೇಗೆ ಅನಿಸ್ತು? ಯಾಕೆಂದ್ರೆ ಮುಕ್ತಿ ಒಂದು ಲೆವೆಲ್ ತಂದು ಕೂರಿಸ್ಬಿಟ್ಟಿದ್ರು ನರ್ತನ್ ಅವರು. ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾಕೆಂದ್ರೆ ಈ ತರ ಸ್ಟಾಮಿನಾ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಿನಿಮಾ ಹೇಗಿದೆ ಅಂತ. ನಮ್ಗೆ ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಆ ಲೆವೆಲ್ಗೆ ಶಿವಣ್ಣನ ಪರ್ಫಾರ್ಮೆನ್ಸ್ ಇದೆ. ನರ್ತನ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್. ಫಸ್ಟ್ ಅವರು ಆ ಶಿವಣ್ಣನ ಆ ಥರ ತೋರಿಸಿದಾರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಶಿವಣ್ಣ ನೆಕ್ಸ್ಟ್ ಲೆವೆಲಲ್ಲಿ ಆಕ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ನಾವು ಶಿವಣ್ಣನ ಏನು ನಾವು ಯಾವ ಥರ ಇರಬೇಕು ಅನ್ನೋ ತಮಿಳಲ್ಲಿ ನಾವು ರಜನಿಕಾಂತ್ ಅವರು. ಇವಾಗ ಅವ್ರ ಪಾತ್ರಗಳ ಆಯ್ಕೆ ಹೇಗಿದೆ, ನಾವು ಅಂದ್ಕೊರ್ಗು ಕರ್ನಾಟಕದಲ್ಲಿ ಆ ಲೆವೆಲ್ಗೆ ರಜನಿ ಸ್ಟಾಮಿನ ಮೇಂಟೈನ್ ಮಾಡ್ತಾರೆ ಶಿವಣ್ಣ ಮಾತ್ರ ಆ ವಯಸ್ಸಲ್ಲಿ. ನಾವು ಆ ಥರ ನೋಡ್ಬೇಕು, ಶಿವಣ್ಣನ ಆ ಥರ ನೋಡ್ಬೇಕು ಅಂತ ನಮ್ಮದು ಆಸೆ ಇರುತ್ತೆ. ನಿಜವಾಗ್ಲೂ ನರ್ತನ್ ಅಂತ ಡೈರೆಕ್ಟ್ರು ಸಿಕ್ಬಿಟ್ರೆ ಕರ್ನಾಟಕದ ರಜನಿ ಶಿವಣ್ಣ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಆ ಥರ ಹೊಸ ಹೊಸ ಪ್ರತಿಭೆಗಳು ಕೊಡಬೇಕು. ಶಿವಣ್ಣನ ಪ್ರತಿಭೆ ಆಚೆ ತೆಗೆಯುವಂಥ ಉತ್ತಮ ನಿರ್ದೇಶಕರು ಕೊಡಬೇಕು. ಉದಾಹರಣೆ ಭೈರತಿ ರಣಗಲ್ಲು ನೆಕ್ಸ್ಟ್ ಲೆವೆಲಲ್ಲಿ. ಏನು ಸರ್ ಶಿವಣ್ಣನ ಆ್ಯಕ್ಟಿಂಗು, ಆ ಕ್ಲೋಸ್ ಅಪ್ ಶಾಟ್ ತೋರಿಸ್ತಾರೆ. ಅವ್ರಿಗೆ ಅವರೇ ಸಾಟಿ, ಅವ್ರ ಮುಂದೆ ಯಾವನೂ ಬರೋಕ್ಕೂ ಆಗಲ್ಲ, ಆ ಎಕ್ಸ್ಪ್ರೆಷನ್ ಕೊಡೋಕ್ಕೂ ಆಗಲ್ಲ. 64 100 ಹೋದ್ರು ಅದೇ ಕದರು, ಅದೇ ಸ್ಟಾಮಿನಾ, ಅದೇ ಇದಿರುತ್ತೆ ಅವ್ರಿಗೆ. ಈಗ ಅಭಿಮಾನಿ ಒಬ್ರು ಹೇಳ್ತಾ ಇದ್ರು, ಶಿವಣ್ಣ ಪಂಚ ಹುಟ್ರೆ ಎಲ್ಲ ಸಿನಿಮಾಗಳು ಹಿಟ್ಟೆ ಅಂತ. ಜೋಗಿ ಅಂತ ಹಿಡಿದು ಏನು ಓಮಲ್ಲಿ ಬರ್ತಾರಲ್ಲ ಇಂಟ್ರೊಡಕ್ಷನ್ ಹಿಡಿದು, ಆನಂತರ ಅಣ್ಣ ತಂಗಿಯಿಂದ ಹಿಡಿದು ತವರಿಗೆ ಬಾ ತಂಗಿಯಿಂದ ಹಿಡಿದು ಎಲ್ಲವೂ ಕೂಡ ಪಂಚ ಹುಟ್ರೆ ಸೂಪರ್ ಹಿಟ್ ಅಂತ. ಈಗ ಭೈರತಿ ರಣಗಲ್ ಅಲ್ಲಿ ಎಷ್ಟು ಸೇರಿದೆ. ಹೌದು, ಯಾಕೆಂದ್ರೆ ಮಪ್ತಿಲದೊಂದು ಬ್ರಾಂಡ್ ಕ್ರಿಯೇಟ್ ಆಗಿತ್ತು. ಯಾಕೆಂದ್ರೆ ನಾವು ಅದೇ ಗುಂಗಲ್ ಬಂದಿರ್ತೀವಿ. ಆ ಮಪ್ತಿಲಿ ಏನು ಕದ, ಆ ಲಕ್ಕು, ಆ ಇದು ಸ್ಟಾಮಿನಾ, ಆ ಬಾಡಿ ಲ್ಯಾಂಗ್ವೇಜು, ನಾವು ಅದೇ ಮೈಂಡಲ್ಲಿ ಸಿನಿಮಾದಲ್ಲಿ ಬಂದಿದ್ದು. ಫಸ್ಟ್ ಹಾಫ್ ನಿಮಗೆ ಆ ಕದರು ಸ್ವಲ್ಪ ಇದಾಗುತ್ತೆ. ಯಾಕೆಂದ್ರೆ ಕತೆ ಹಿಂದಿಂದ ಬರುವುದು. ಇಂಟರ್ಲುಕ್ ತಗೋತಾಳೆ ನೋಡಿ, ಟೇಕ್ ಆಫು ಕ್ಲೈಮ್ಯಾಕ್ಸ್ವರೆಗೂ ನಾವು ಕೂತೇ ಇಲ್ಲ ಸೀಟಲ್ಲಿ, ಬರೀ ಸ್ಕ್ರೀನಲ್ಲಿ ಕಿರ್ಚೋದು. ಆ ಶಿವಣ್ಣನ ಪರ್ಫಾರ್ಮೆನ್ಸ್ ಆ ಲೆವೆಲ್ ಇದೆ. ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಆ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಶಿವಣ್ಣಂಗೆ. ಈ ಥರ ಸಿನಿಮಾನ ನೀವು ಮುಂದಕ್ಕೆ ಮಾಡಿ ದಯವಿಟ್ಟು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಂತೀನಿ ಶಿವಣ್ಣಂಗೆ. ನಿಮ್ಮ ಹೋಟೆಲ್ ಅಂದ್ರೆ ಭಾಳ ಪ್ರೀತಿ, ನವಯುಗ ಹೋಟೆಲ್ ಅಂತಾನೆ. KG ರೋಡ್ ಬಂದು ಅಂದ್ರೆ ಅಲ್ಲಿಗೆ ಮಿಸ್ ಮಾಡದೆ ವಿಸಿಟ್ ಕೊಡ್ತಾ ಇದ್ರು. ಈಗಲೂ ಬರ್ತಾರೆ ಶಿವಣ್ಣ ಅಲ್ಲಿ ಬಂದ್ರೆ. ಖಂಡಿತ. ಅಣ್ಣ ಅವ್ರ ಕುಟುಂಬದಲ್ಲಿ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಅವರು ಫುಲ್ ಫ್ಯಾಮಿಲಿ ನಮ್ಮ ಹೋಟ್ಲಿಗೆ ಬಂದು ಊಟ ಮಾಡ್ಕೊಂಡೇ ಹೋಗೋದು. ಇವತ್ತು ಬರ್ತಾರೆ. ನೆಕ್ಸ್ಟ್ ಯಾವ ಸಿನಿಮಾ ಅದು ಪದ್ಧತಿ ಆಗ್ಬಿಟ್ಟಿದೆ. ಶಿವಣ್ಣ ಬಂದರೆ ಒಂದು ಹಾರ ಆಗ್ತಾ ಇದ್ರು ಸ್ಟ್ಯಾಚುಗೆ. ಇವಾಗ ಶಿವಣ್ಣ ಬಂದಿಲ್ಲ, ಅಕ್ಕ ಅವ್ರ ಕೈಲಿ ಆಗ್ಲಿಲ್ಲ, ಹಂಗೆ ಕಳಿಸಿದ್ವಿ. ಇರಲಿ ಪರವಾಗಿಲ್ಲ. ನಮ್ದೇನಪ್ಪ ಅಂದರೆ ಅಣ್ಣವ್ರ ಫ್ಯಾಮಿಲಿ ಸಿನಿಮಾ ಯಾವುದೇ ರಿಲೀಸ್ ಆದ್ರೂ ನಮ್ಮ ಹೋಟ್ಲಿಗೆ ಊಟ ಮಾಡ್ಕೊಡೋ ಪದ್ಧತಿ ಅಣ್ಣವ್ರ ಕಾಲದಿಂದ ಇದೆ. ಈಗಲ್ಲ, ಅದು ಅಣ್ಣವ್ರ ಕಾಲದಿಂದನೂ ಇದೆ. ಇನ್ನೊಂದು ಕಡೆ ಬೇಸರದ ವಿಚಾರ ಅಂತಂದರೆ ಆರೋಗ್ಯದ ಸಮಸ್ಯೆ ಇದೆ. ಬಟ್ ಆದರೂ ಕೂಡ ಅಭಿಮಾನಿಗಳ ಈ ಪ್ರೀತಿ, ಈ ರಕ್ಷೆ ಇರೋ ತನಕ ಅಣ್ಣ ಶಿವಣ್ಣಂಗೆ ಏನೂ ಆಗಲ್ಲ ಅನ್ನೋ ಮಾತು ಅಭಿಮಾನಿಗಳು. ಏನಾಗಲ್ಲ ಶಿವಣ್ಣಂಗೆ. ನಾವು ಅಣ್ಣ ಏಣ ಅಂತ ನಮಗೂ ಭಯ ಇತ್ತು. ಶಿವಣ್ಣನೇ ಏನೋ ತೊಲಸ್ಕೊಬಿಟ್ಟಿದ್ದಾನೆ, ಔಟ್ ಆಫ್ ಡೇಂಜರ್ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ನಮ್ಮ ಪ್ರೀತಿ ವಿಶ್ವಾಸ ತಾಯಿ ಭುವನೇಶ್ವರಿ ನಾವು ಕೇಳ್ಕೊಳ್ಳೋದು ಒಂದೇ, ಶಿವಣ್ಣಂಗೆ ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನೆಕ್ಸ್ಟ್ ಈ ಥರ ಸಿನಿಮಾನ ಮುಂದಕ್ಕೆ ಮಾಡ್ಕೊಂಡು ಹೋಗ್ತಾರೆ. 250 ಸಿನಿಮಾ ರೀಚ್ ಆಗಬೇಕು ಕರ್ನಾಟಕದಲ್ಲಿ. ಶಿವಣ್ಣಂದು ಪ್ರಪ್ರಥಮ ನಾಯಕರಾಗಬೇಕು ಅವರು. ಆ ತಾಯಿ ಚಾಮುಂಡೇಶ್ವರಿ ಅವ್ರ ಆರೋಗ್ಯ ಕೊಡ್ತಾರೆ. ಅವರು ರಿಕವರ್ ಆಗಿ ಬಂದೇ ಬರ್ತಾರೆ. ನೆಕ್ಸ್ಟ್ ಇದಕ್ಕಿಂತ ಲೆವೆಲ್ ಬೇರೆ ಸಿನಿಮಾಗಳು ಮಾಡ್ತಾರೆ. ಅದು ನಮಗೆ ಗ್ಯಾರಂಟಿ ಇದೆ, ಭರವಸೆ ಇದೆ. ಶಿವಣ್ಣನೇ ಭರವಸೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಮಾರುತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೊಕೇಶನ್ ಫಸ್ಟ್ ಬೆಂಗಳೂರು.